ಸ್ವಾಮಿ ಆರ್ಸತಿ ತನ್ವೀರ್ ಸೇಠ್ ಸಾಹೇಬ್ರು ಗೆದ್ದಿ ಬಂದಿದ್ದಕ್ಕೆ ಅನ್ಯಾಯ ಮಾಡಿದ್ದಾರೆ. ಅನ್ಯಾಯ ಆಗಿದೆ. 6 ಸತಿ ಗೆದ್ದಿಸ್ಕೊಂಡ್ ಬಂದಿದ್ದೀವಿ ನಾವೆಲ್ಲ ಸೇರಿ ನಮ್ ತನ್ವೀರ್ ಸೇಠ್ ಸಾಹೇಬ್ರಿಗೆ. ಅದಕ್ಕೋಸ್ಕರ ಅನ್ಯಾಯ ಅದಕ್ಕೆ ನಾವೆಲ್ಲ ಮುಸ್ಲಿಮ್ಸ್ ಎಲ್ಲ ಬಂದಿದ್ದಾರೆ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಂದಿದ್ದಾರೆ. ಮೈನಾರಿಟಿಯಿಂದ ಗೆದ್ದಿ ಅವ್ರಿಗೆ ಕರ್ಕೊಂಡ್ ಬಂದಿದ್ದೀವಿ ನಾವು 6 ಸತಿ. ತಾವ್ ಏನ್ ಮಾಡಿದ್ದೀರಾ? 3 ವರ್ಷ ಇವರು ನಮ್ಮ ಸಿದ್ದರಾಮಯ್ಯ ಸರ್ ಇದ್ರು, ಅವ್ರ ಶಿಷ್ಯ ತನ್ವೀರ್ ಸೇಠ್ ಸಾಹೇಬ್ರು ಸಿದ್ದರಾಮಯ್ಯ ಅವ್ರ ಶಿಷ್ಯ ಆದ್ರೂ ಅವ್ರಿಗೆ ಮಿನಿಸ್ಟ್ರಿ ಮಾಡಿಲ್ಲ. ಅವ್ರು ಮಾಡಿಲ್ಲ ಅಂದ್ರು ನಮ್ಮ DK ಶಿವಕುಮಾರ್ ಸಾಹೇಬ್ರಲ್ಲಿ ಲಿಸ್ಟ್ಲಿ ತನ್ವೀರ್ ಸೇಠ್ ಸಾಹೇಬ್ರ ಹೆಸರು ಬಂದಿನು ಯಾಕೆ ಕೊಟ್ಟಿಲ್ಲ? ಏನ್ ವಿಷಯ? ಅದಕ್ಕೋಸ್ಕರ ಏನು ಇವ್ರ ಮೇಲೆ ಕೋಪನ? ತನ್ವೀರ್ ಸೇಠ್ ಸಾಹೇಬ್ರ ಮೇಲೆ ಕೋಪ ಮಾಡಿದ್ದೀರಾ? ವೋಟಿಂಗ್ ಕೊಟ್ಟಿರೋದು ತನ್ವೀರ್ ಸೇಠ್ ಸಾಹೇಬ್ರಿಗೆ ನೋಡಿ, ನಿಮ್ಗೆಲ್ಲ ನೋಡಿ ಕೊಟ್ಟಿಲ್ಲ. ತನ್ವೀರ್ ಸೇಠ್ ಮುಖಾಂತರ, ಅಜಿತ್ ಸೇಠ್ ಸಾಹೇಬ್ರ ಮುಖಾಂತರ ನಾವೆಲ್ಲ ವೋಟ್ ಕೊಟ್ಟಿರೋದು ತನ್ವೀರ್ ಸೇಠ್ ಸಾಹೇಬ್ರಿಗೆ. ಇನ್ನೊಂದ್ ಸತಿ ಬಂದ್ರೆ ಅವ್ರಿಗೆಲ್ಲ ತಿರ್ಗಿ ಅವ್ರಿಗೆ ಗೆದ್ದಿಸ್ಕೊಂಡ್ ಬರ್ತೀವಿ. ಅಷ್ಟು ಶಕ್ತಿ ಇದೆ ನಮ್ಮ ಹತ್ರ. ಹೇಳ್ತೀನಿ, ಇದಕ್ಕೆ ಏನ್ ಅನ್ಯಾಯ ಆಗಿದೆ ಅಂತ ಹೇಳ್ತೀನಿ. ಸಿದ್ದರಾಮಯ್ಯ ಸ್ವಾಮಿ, ಸಿದ್ದರಾಮಯ್ಯ ಸಾರು ಅವ್ರ ಮಗ ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಇವ್ರಿಗೆ ಈ ಮಿನಿಸ್ಟರ್ ಕೊಟ್ಬಿಟ್ರೆ ಇವ್ರದ್ದು ಅಪಾಯ ಆಗ್ತದೆ ಅಂತ ಕೊಟ್ಟಿಲ್ಲ. ಇದು ಒಳ್ಳೇದು ಮಾತು ಹೇಳ್ತಾ ಇರೋದು. ಸರಿಪಡಿಸ್ಬೇಕು. ಸರಿಪಡಿಸಿಲ್ಲ ಅಂದ್ರೆ ತಿರ್ಗಾ ನಾವು ಸೇರಿ ತಿರ್ಗಾ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ನಾವು ಬಿಡಕ್ಕಿಲ್ಲ ಕೊಡಕಂತ ನಾವು ಸತ್ತೋಗ್ಬಿಡ್ತೀವಿ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ. ನಾವೆಲ್ಲ ಬಂದಿರೋದು ಆಫ್ತಾಬ್ ಸಾಹೇಬ್ರ ಜೊತೆಯಿಂದ ಬಂದಿರೋದು. ಇವ್ರೆಲ್ಲ ಕರ್ಕೊಂಡು ಬಂದಿರೋದು. ಎಲ್ಲ ಕುದುರೆ ಬಂದಿದ್ದೆ, ಎಲ್ಲ ಕುದುರೆ ಬಂದ್ ಮಾಡಿದ್ದೀವಿ ನಾವು. ಎಲ್ಲ ವ್ಯಾಪಾರ ಬಂದ್ ಮಾಡಿ ತನ್ವೀರ್ ಸೇಠ್ ಸಾಹೇಬ್ರಿಗೋಸ್ಕರ ನಾವು ಬಂದಿದ್ದೀವಿ. ಅದಕ್ಕೆ ಏನ್ ನೀವು ಕೊಡ್ಬೇಕು? ಮಿನಿಸ್ಟ್ರಿ ಕೊಡ್ಬೇಕು. DK ಶಿವಕುಮಾರ್ ಸಾಹೇಬ್ರಿಗೆ ನಾವು ನಮಸ್ಕಾರ ಮಾಡಿ ಕೇಳ್ತೀವಿ. ಕೊಡ್ಬೇಕು.